ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಧ್ಯಾನ ಮಾಡುವಂತಹ ವಿಷಯ ಪೇತ್ರ ಮತ್ತು ಯೂದ. ಪೇತ್ರ ಯಾವ ರೀತಿಯಲ್ಲಿ ದೇವರನ್ನ ನಿರಾಕರಿಸ್ತಾನೆ, ಮತ್ತೆ ಆತನು ಯಾವ ರೀತಿಯಲ್ಲಿ ಪರಿವರ್ತನೆಯನ್ನ ಹೊಂದುತ್ತಾನೆ. ಯೂದ ಯಾವ ರೀತಿಯಲ್ಲಿ ಯೇಸುಸ್ವಾಮಿಗೆ ದ್ರೋಹ ಮಾಡ್ತಾನೆ, ಮತ್ತೆ ಯಾವ ರೀತಿಯಾದಂತಹ ಒಂದು ಆತನ ಜೀವಿತ ಯಾವ ರೀತಿಯಲ್ಲಿ ಕಡೆಗಾಣ್ತದೆ. ಈ ಒಂದು ಮುಖ್ಯ ವ್ಯತ್ಯಾಸವನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 54-62 ಪೇತ್ರನ ಒಂದು ನಿರಾಕರಣೆ, ಅಂದ್ರೆ ಪೇತ್ರನು ಯೇಸುವನ್ನ ನಿರಾಕರಿಸಿದ್ದು. ಮತ್ತು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69-75 ನಾವು ನೋಡುವಾಗ ಅವನು ಹೊರಗೆ ಹೋಗಿ ಕಡು ದುಃಖದಿಂದ ಅತ್ತನು ಎಂಬುದಾಗಿ ನಾವು ವಾಕ್ಯವನ್ನು ನೋಡ್ತೇವೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂಬುದಾಗಿ ಯೇಸುಸ್ವಾಮಿ ಆತನನ್ನ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಎರಡನೇದಾಗಿ ಯೂದನ ಒಂದು ಜೀವಿತವನ್ನು ನೋಡುವಾಗ ಯೂದ ಯಾವ ರೀತಿಯಲ್ಲಿ ದ್ರೋಹವನ್ನ ಮಾಡ್ತಾನೆ ಯೇಸುಸ್ವಾಮಿಗೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 14-16 ವಚನದವರೆಗೆ ಅಲ್ಲಿ ಯೂದನು 30 ನಾಣ್ಯಗಳಿಗೆ, ಬೆಳ್ಳಿ ನಾಣ್ಯಗಳಿಗೆ ಒಪ್ಪಂದ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಯಾವ ರೀತಿಯಲ್ಲಿ ಆತನು ಹಿಡಿದುಕೊಡ್ತಾನೆ. ಹಿಡಿದುಕೊಡಕ್ಕಿಂತ ಮುಂಚಿತವಾಗಿ ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 47-48 ಮುದ್ದಿಟ್ಟು ಹಿಡಿದುಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಆತನ ಸಾವು ಯಾವ ರೀತಿಯಲ್ಲಾಯಿತು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3-5 ಅಲ್ಲಿ ಪಶ್ಚಾತ್ತಾಪವಾಯಿತು, ಆದರೆ ಅವನು ನೇಣು ಹಾಕಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಈ ಒಂದು ಮುಖ್ಯ ವ್ಯತ್ಯಾಸ, ಈ ವಾಕ್ಯದ ಭಾಗ ಯಾವುದು ಅಂದ್ರೆ 2 ಕೊರಿಂಥ 7ನೇ ಅಧ್ಯಾಯ 10ನೇ ವಚನ. ದೈವಿಕ ದುಃಖವು ರಕ್ಷಣೆಗೆ ನಡೆಸುವ ಮಾನಸಾಂತರವನ್ನ ಉಂಟು ಮಾಡುತ್ತದೆ, ಆದರೆ ಪ್ರಾಪಂಚಿಕ ದುಃಖವು ಮರಣವನ್ನ ಉಂಟು ಮಾಡುತ್ತದೆ. ಈ ದಿನದ ಒಂದು ಧ್ಯಾನದಲ್ಲಿ ನಾವು ಪೇತ್ರ ಮತ್ತು ಯೂದ ಈ ಇಬ್ಬರ ಒಂದು ಮಧ್ಯದಲ್ಲಿ ಇರುವಂತಹ ಒಂದು ವ್ಯತ್ಯಾಸವನ್ನ, ಅವರ ಜೀವಿತದ ಒಂದು ವ್ಯತ್ಯಾಸವನ್ನ ನಾವು ನೋಡಿಕೊಳ್ಳೋಣ. ಯಾಕೆಂದ್ರೆ ಅನೇಕ ಬಾರಿ ಇಸ್ಕರಿಯೋತ್ ಯೂದನು ಕೆಟ್ಟವನು ಮತ್ತು ಪೇತ್ರ ಒಳ್ಳೆಯವನು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಆದರೆ ಆ ಒಂದು ಪವಿತ್ರ ಆ ಗುರುವಾರದ ಆ ರಾತ್ರಿ ಅವರಿಬ್ಬರು ಮಾಡಿದ್ದು ಒಂದೇ ಕೆಲಸ, ಅದೇನಂದ್ರೆ ನಂಬಿಕೆ ದ್ರೋಹ. ಯೂದನು 30 ಬೆಳ್ಳಿ ನಾಣ್ಯಗಳಿಗೆ ಆಸೆಪಟ್ಟು ಯೇಸುವನ್ನ ಹಿಡಿದುಕೊಟ್ಟನು. ಇತ್ತ ಪೇತ್ರನು ಪ್ರಾಣಭಯದಿಂದ ನನಗೆ ಯೇಸು ಯಾರೆಂದೇ ಗೊತ್ತಿಲ್ಲ ಎಂದು ಶಪಥ ಮಾಡಿ ನಿರಾಕರಿಸ್ತಾನೆ. ಇಬ್ಬರು ಯೇಸುವಿನ ಮನಸ್ಸಿಗೆ ನೋವು ಕೊಟ್ಟರು, ಇಬ್ಬರು ಗುರುವನ್ನ ಕೈಬಿಟ್ಟರು. ಆದರೆ ಈ ಇತಿಹಾಸದಲ್ಲಿ ಒಬ್ಬನು ಸಂತನಾದನು, ಅಂದ್ರೆ ಸೇಂಟ್, ಇನ್ನೊಬ್ಬನು ದುರಂತನಾದನು, ಟ್ರಾಜಿಡಿ. ಯಾಕೆ? ಇದಕ್ಕೆ ಕಾರಣ ಅವರ ಪಾಪ ಅಲ್ಲ, ಪಾಪದ ನಂತರ ಅವರು ತೆಗೆದುಕೊಂಡ ನಿರ್ಧಾರ. ಯೂದನಿಗೂ ಪಶ್ಚಾತ್ತಾಪ ಆಯಿತು, ತಾನು ತಪ್ಪು ಮಾಡಿದೆ ಎಂದು ಅವನ ಮನಸ್ಸು ಚುಚ್ಚಿತು. ಆದರೆ ಯೂದನು ಯೇಸುವಿನ ಮುಖ ನೋಡಲಿಲ್ಲ, ಬದಲಿಗೆ ತನ್ನ ತಪ್ಪನ್ನೇ ನೋಡ್ತಾನೆ. ಅವನಿಗೆ ದೇವರ ಕರುಣೆಯ ಮೇಲೆ ನಂಬಿಕೆ ಬರಲಿಲ್ಲ. ನನ್ನ ಪಾಪಕ್ಕೆ ಕ್ಷಮೆ ಇಲ್ಲ ಎಂದುಕೊಂಡು ನಿರಾಶೆಯಲ್ಲಿ ಹೋಗಿ ನೇಣು ಹಾಕಿಕೊಳ್ತಾನೆ. ಆದರೆ ಪೇತ್ರನು ಅತ್ತನು, ಮನನೊಂದು ಕಣ್ಣೀರು ಹಾಕಿದನು. ಆದರೆ ಪೇತ್ರನಿಗೆ ಒಂದು ವಿಷಯ ಗೊತ್ತಿತ್ತು, ನನ್ನ ಪಾಪ ಎಷ್ಟೇ ದೊಡ್ಡದಾಗಿದ್ರೂ ಯೇಸುವಿನ ಪ್ರೀತಿ ಅದಕ್ಕಿಂತ ದೊಡ್ಡದು. ಅವನು ಓಡಿ ಹೋಗಲಿಲ್ಲ, ಬದಲಿಗೆ ಕ್ಷಮೆಗಾಗಿ ಕಾಯ್ತಾನೆ. ಇದು ಪಶ್ಚಾತ್ತಾಪ. ಪ್ರಿಯರೇ, ಈ ಒಂದು ಶ್ರಮ ಮರಣ ದಿನಗಳ ಒಂದು ಧ್ಯಾನದಲ್ಲಿ ನಾವು ಕಳೆಯುತ್ತಾ ಬಂದಿದ್ದೇವೆ. ಈ ಒಂದು ಪರಿಶುದ್ಧ ಈ ವಾರದಲ್ಲಿ ನಮಗೂ ಕೂಡ ಕೆಲವೊಮ್ಮೆ ಅನ್ನಿಸಬಹುದು, ನಾನು ಮಾಡಿರೋ ತಪ್ಪು ತುಂಬಾ ದೊಡ್ಡದು, ದೇವ್ರು ನನ್ನ ಕ್ಷಮಿಸ್ತಾರಾ ಎಂದು. ಆಗ ಯೂದನಂತೆ ನಿರಾಶೆ ಪಡಬೇಡಿ, ಪೇತ್ರನಂತೆ ಭರವಸೆ ಇಡಿ. ತಪ್ಪು ಮಾಡುವುದು ಮನುಷ್ಯ ಸಹಜ, ಆದರೆ ಆ ತಪ್ಪಿನ ಭಾರವನ್ನು ಹೊತ್ತುಕೊಂಡು ಸಾಯುವುದು ಯೂದನ ಮಾರ್ಗ. ಆ ತಪ್ಪನ್ನು ದೇವರ ಪಾದದ ಬಳಿ ಇಟ್ಟು ಹೊಸ ಜೀವನ ಆರಂಭಿಸುವುದು ಪೇತ್ರನ ಮಾರ್ಗ. ಈ ದಿನದಲ್ಲಿ ಆಲೋಚಿಸಬೇಕು, ನಮ್ಮ ತಪ್ಪುಗಳನ್ನು ನೋಡಿಕೊಂಡು ಕುಳಿತಿದ್ದೇವಾ ಅಥವಾ ದೇವರ ಪ್ರೀತಿಯನ್ನು ನೋಡುತ್ತಿದ್ದೇವಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 992026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.